ಸಂ ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 5 ಸಂಚಿಕೆ 11. ಮಿಂಚಿನ ಬೆಳಕಿನಲ್ಲಿ ಅಲ್ಲಿ ನಿಂತು ಮಾತಾಡಿದವರು ಇಬ್ಬರನ್ನ ನೋಟವನ್ನು ಪಳುವೇಟರೆಯರು ಒಂದು ಕ್ಷಣ ನೋಡಿ ತಿಳ್ಕೊಂಡ್ರು. ಅವರುಗಳಲ್ಲಿ ಒಬ್ಬನಾಗಿ ರವಿದಾಸನನ್ನು ಎರಡೊಂದು ಸತಿ ಅವರು ತಮ್ಮದ ಅರಮನೆಯಲ್ಲಿ ನೋಡಿದ್ದುಂಟು. ಅವನು ಮಂದಿರ ವಿತ್ತಗಳಲ್ಲಿ ಒಳ್ಳೆ ಗೊತ್ತಿರೋನು ಅಂತ ಹೇಳಿ ನಂದಿನಿ ಹೇಳಿದ್ದುಂಟು. ಅವಳ ಸೋದರ ಕಾಲಾಂಧ ಕಂಡನು ಈ ಮಂತ್ರವಾದಿ ಬಗ್ಗೆ ತಾನೇ ಅನುಮಾನ ಪಟ್ಟು ಅವ್ರನ್ನ ಎಚ್ಚರ ಮಾಡಿದ್ದಾನೆ. ಇನ್ನೊಬ್ಬ ಕಡಂಬೂರು ಅರಮನೆಯಲ್ಲಿ ವೇಲನಾಟ ಆಡಿದ್ದ ದೇವರಾಳ. ಅವನನ್ನು ತಾವು ನೋಡಿದ್ದ ಅದುದಾನ ಮೊದಲನೇ ಸತಿ. ಅವನ ನಿಜವಾದ ಹೆಸರೇನು? ಆಗಿನ್ನೂ ಒಂದು ವೇಳೆ ಇರ್ಬೋದು. ತುಂಬ ವರ್ಷಕ್ಕೆ ಮುಂಚೆ ಅವರಿಂದ ಗೌರ್ಮೆಂಟ್ ಉದ್ಯೋಗದಿಂದ ಹೊರಗಾಕಿದ್ದ ಪರಮೇಶ್ವರನವನು ಇರಲಿ. ಅವ್ರುಗಳ ಮೇಲೆ ಏನು ಮಾತಾಡ್ತಾರೆ ಕೇಳೋಣ. ರವಿದಾಸ, ನೀನು ಈಗ ತಾನೇ ತುಂಬ ಕಾಲದಿಂದ ಹೇಳ್ತಾ ಇದ್ದೀಯ, ನಾಳೆ ದಿನ ಹತ್ತಿರ ಬಂದುಬಿಡ್ತು, ಯಮ ಹತ್ತಿರ ಬಂದುಬಿಟ್ಟಾನೆ ಅಂತ ಹೇಳಿ ಒದರ್ತಾ ಇದೆಯಾ. ಯಮ ಬಂದು ಯಾರ್ಯಾರನ್ನೂ ಕೊಂಡು ಹೋಗ್ತಾನೆ. ಆದರೆ 3 ವರ್ಷಗಳಾಗಿ ಹಾಸ್ಟೆ ಹಿಡಿದು ಕೊಂಡಿರುವ ಸುಂದರ ಸೋಳರನ್ನು ಕೊಂಡು ಹೋಗೋ ಹಾಗೆ ಇಲ್ಲ. ಅವನ ಕುಮಾರರುಗಳನ್ನು ಯಮ ಹತ್ತಿರ ಬರೋದಕ್ಕೆ ಭಯಪಡ್ತಾನೆ. ಆ ಥರ ಏಳನಾಡಿನಲ್ಲಿ ನಾವು ಇಬ್ಬರೂ ಎಷ್ಟೊಂದು ಟ್ರೈ ಮಾಡಿ ನೋಡಿದ್ದೀವಿ. ಅದರಿಂದ ತಪ್ಪಿಲ್ಲ ಅಪ್ಪನೇ. ಯಮಧರ್ಮರಾಜ ನಿನ್ನನ್ನು ನನ್ನನ್ನಕ್ಕಿಂತ ತುಂಬ ಬುದ್ಧಿವಂತ. ಒಂದೇ ದಿನದಲ್ಲಿ 3 ಜನವನ್ನು ಕೊಂಡು ಹೋಗೋಕ್ಕೆ ಇಷ್ಟು ಕಾಲನೂ ಕಾಯ್ತಾ ಇದ್ದ. ಆ ದಿನ ನಾಳೆ ಬರುತ್ತೆ. ಒಳ್ಳೆ ಟೈಮ್ ಆಗಿ ನೀನು ಇಲ್ಲಿ ಬಂದು ಸೇರಿದ್ಯಾ. ಸರಿಯಾದ ಯಮದೂತ ನೀನು. ಯಾಕೆ ಈ ಥರ ನಡುಕ್ತಾ ಇದೆಯಾ? ಕೊಳ್ಳಿಡ ಪ್ರಭಾಗದಲ್ಲಿ ಸಿಕ್ಕಾಕೊಂಡಿಯಾ? ಹಡಗು ಕೊಂಡು ಬಂದು ಇಟ್ಟಿದೆಯಾ ಇಲ್ಲವೋ ಅಂತ ಹೇಳಿದೆ. ಇಟ್ಟಿದ್ದೀನಿ, ಆದರೆ ಹಡಗನ್ನು ಬಿರುಗಾಳಿನೂ ಪ್ರಭಾಗನೂ ಕೊಚ್ಕೊಂಡು ಹೋಗದೆ ಕಾಪಾಡೋದು ದೊಡ್ಡ ಕೆಲಸ ಆಗೋಯ್ತು. ನಿನ್ನನ್ನು ಎಷ್ಟು ಸತಿ ಎಲ್ಲೆಲ್ಲ ಹುಡುಕೋದು. ರವಿದಾಸ, ಯಾಕೆ ನನ್ನ ಮೈ ಈ ಥರ ನಡುಗಿದೆ ಅಂತ ಕೇಳ್ತಾ ಇದೆಯಲ್ಲ. ಸ್ವಲ್ಪ ಮುಂಚೆ ಯಮಧರ್ಮರಾಜನನ್ನು ನಾನು ಸೀದಾ ನೋಡಿದೆ, ಮುಖಾಮುಖಿ ನೋಡಿದೆ. ಇಲ್ಲ ಅವನಿಗೆ ಅಣ್ಣನನ್ನು ನೋಡಿದೆ. ಅದರಿಂದ ಸ್ವಲ್ಪ ನಿಜವಾಗ್ಲೇ ಹೆದರ್ಕೊಂಡ್ಬಿಟ್ಟೆ. ಪರಮೇಶ್ವರ, ಏನು ನೀನು ಒದರ್ತಾ ಇದೀಯಾ? ಯಮನಾದು ಅವನ ಅಣ್ಣನಾದು. ಅವ್ರುಗಳನ್ನ ನೋಡಿ ನಿನಗೇನು ಭಯ? ಅವ್ರುಗಳಲ್ಲೂ ನಿನ್ನನ್ನು ನೋಡಿ ಭಯ ಪಡಬೇಕು ಅಂತ ಕೇಳಿದರು. ರವಿದಾಸನ್ ಇನ್ನೊಬ್ಬನನ್ನು ಪರಮೇಶ್ವರ ಅಂತ ಹೇಳಿದ ತಕ್ಷಣ ಪಳುವೇಟರೆಯರಿಗೆ ಮನಸ್ಸಿನಲ್ಲಿ ಜುಮ್ ಅನ್ನಿತು. ಅವರು ಅನುಮಾನ ಪಟ್ಟಿದ್ದು ನಿಜವಾಯಿತು. ಯಮಧರ್ಮನ ಅಣ್ಣ ಅಂತ ಹೇಳಿ ಅವನು ಕೂಗಿ ಹೇಳಿದ್ದು ತಮ್ಮನ್ನು ತಾನೇ ಅಂತ ಹೇಳಿ ತಿಳ್ಕೊಂಡ್ರು. ಅವನ್ನ ತಕ್ಷಣ ಹತ್ರ ಹೋಗಿ ಅವನ ಕತ್ತನ್ನು ಹಿಡಿದು ಹಿಸಿಗೆ ಕೊಲ್ಲಬೇಕು ಅಂತ ಹೇಳಿ ಅವರು ಕೈಗಳನ್ನು ಮನಸ್ಸನ್ನು ತುಂಬ ಒದ್ದಾಡಿತ್ತು. ಆದರೆ ಮೇಲೆ ಅವ್ರುಗಳ ಮಾತನ್ನು ಕೇಳಬೇಕು ಅಂತ ಆಸೆಯಿಂದ ತಾಳ್ಮೆಯಿಂದ ಇದ್ದರು. ನಂದಿನಿ ಬಗ್ಗೆ ಅವ್ರುಗಳು ಇನ್ನೂ ಮಾತೆತ್ತಲಿಲ್ಲ. ಸುಂದರ ಸೋಳನ ಕುಟುಂಬಕ್ಕೆ ನಾಳೆ ಯಮ ಬರ್ತಾ ಇದ್ದಾನೆ ಅಂತ ಹೇಳಿ ಆ ಮಂತ್ರವಾದಿ ಹೇಳಿದ್ದನ್ನು ಅರ್ಥ ಏನು? ನಿಜವಾಗಲೇ ಜ್ಯೋತಿಷ್ಯನು ನೋಡಿಕೊಂಡು ಹೇಳಿದ್ದಾನ? ಇವನ ಮಂತ್ರಶಕ್ತಿ ಬಗ್ಗೆ ನಂದಿನಿ ಹೇಳಿದ್ದಲ್ಲ ನಿಜವೇನ? ಒಂದು ವೇಳೆ ಇವನು ಹೇಳೋ ಥರ ದೈವಾಧೀನವಾಗಿ ನಡೆದುಬಿಟ್ರೆ ತಮ್ಮ ಯೋಚನೆ ಏನು ಅನ್ನೋದು ಯೋಚನೆಯನ್ನು ನೆರವೇರಿಸೋದು ತುಂಬ ಈಸಿಯಾಗಿಬಿಡುತ್ತೆ ಅಲ್ವಾ? ಚೋಳ ಸಾಮ್ರಾಜ್ಯವನ್ನು ಭಾಗ ಮಾಡೋಕ್ಕೆ ಬೇಕಾಗದೆ ಅವಶ್ಯಕತೆಯೇ ಬರಲ್ಲ. ಆದರೆ ಈ ಪರಮೇಶ್ವರ ಇವನಿಗೆ ಏಕೆ ಈ ವಿಷಯದಲ್ಲಿ ಇಷ್ಟೊಂದು ವಿಚಾರ? ಹೌದು ಇರುವುದು 20 ವರ್ಷಗಳ ಮುಂಚೆ ಸೋಳಕುಳವನ್ನೇ ತೀರಿಸಿ ಹಾಕ್ಬಿಡ್ತೀನಿ ಅಂತ ಶಪಥ ಮಾಡಿಬಿಟ್ಟು ಹೋದವನಲ್ವ ಇವನು. ಆಹಾ, ತಮ್ಮ ಬಗ್ಗೆ ತಾನೇ ಅವನು ಏನು ಹೇಳ್ತಾ ಇದ್ದಾನೆ ಕೇಳೋಣ. ನೀನು ನನ್ನ ಹತ್ರ ಹೇಳಿದ್ದ ಹಾಗೆ ಇವತ್ತು ಬೆಳಗ್ಗೆನೇ ನಾನು ಇಲ್ಲಿ ಬಂದೆ. ಆದರೆ ನಿನ್ನನ್ನು ಕಾಣಲಿಲ್ಲ. ಗಾಳಿನಲ್ಲೂ ಮಳೆನಲ್ಲೂ ಹೊಡ್ಕೊಂಡು ಎಲ್ಲಾದರೂ ಸಮೀಪದಲ್ಲಿ ಸೈಡಲ್ಲಿ ಇದೆಯಾ ಅಂತ ಹೇಳಿ ಸುತ್ತಮುತ್ತ ನೋಡಿಕೊಂಡು ಅಲೈತಾ ಇದ್ದೆ. ಕೊಳ್ಳಿಡ ಒಡೆದೋಗಿದ್ದ ಹತ್ತಿರ ಒಂದು ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ ಯಾರೋ ಮಲಗಿರೋ ಹಾಗೆ ಅನಿಸಿತ್ತು. ಒಂದು ವೇಳೆ ನೀನು ತಾನೇ ಟಯರ್ಡಾಗಿ ಮಲಗಿದೆಯೋ ಅಂತ ಹೇಳಿ ಹತ್ರ ಹೋಗಿ ನೋಡಿದೆ. ಯಾರನ್ನ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಸಾಕ್ಷಾತ್ ದೊಡ್ಡ ಪಳುವೇಟರೆಯನ್ನೇ. ಮಂತ್ರವಾದಿ ಹಾ 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 ಅಂತ ನಗ್ದ. ಅದನ್ನು ಕೇಳಿದ ವನದಲ್ಲಿ ಬಾಳುವ ಪಕ್ಷಿಗಳು ಕ್ರೀಚ್ ಅಂತ ಶಬ್ದ ಹಾಕಿತ್ತು. ಮೂಗೆ ಇರುವ ಕಾಟನ್ಗಳು ಅಂತ ಹೇಳಿತು.
ಪಳುವೆಟೆರೆಯರನ್ನ ನೋಡಿದ್ದೀಯಲ್ಲ, ಅಲ್ಲ ಅವನ ಪಿಶಾಸನ್ನು ನೋಡಿದ್ಯಾ ಅಂತ ರವಿದಾಸ ಕೇಳಿದ. ಇಲ್ಲ, ಪಿಶಾಸಿ ಇಲ್ಲ, ಹಂಗೆ ಕೌಚಿ ಮಲಗಿದ್ದವನ್ನ ಮುಟ್ಟಿ ಅಲ್ಲಾಡಿಸಿ ಮುಖವನ್ನು ಚೆನ್ನಾಗಿ ನೋಡಿದೆ. ರವಿದಾಸ ಯಮನಿಗೆ ಅಣ್ಣನುಗಳು ಇಬ್ಬರು ಇರೋಕ್ಕಾಗತ್ತಾ? ಪಳುವೆಟೆರೆಯನ್ ಹಾಗೆಯೇ ಅದೇ ಮುಖ, ಅದೇ ಮೀಸೆ, ಅದೇ ಗಾಯಗಳು, ಇದ್ರ ಜೊತೆ ಇನ್ನೊಂದು ಮನುಷ್ಯ ಇರೋಕ್ಕಾಗತ್ತಾ ಅಂತ ಹೇಳಿದ. ನೀನು ನೋಡಿದ್ದವನು ಪಳುವೆಟೆರೆಯನ್ನೇ, ಅನುಮಾನ ಇಲ್ಲ. ನಿನ್ನೆ ಸಾಯಂಕಾಲ ಪಳುವೆಟೆರೆಯನ್ ಹಡಗಿನಲ್ಲಿ ಹತ್ತಿ ಕೊಳ್ಳಿಡವನ್ನು ದಾಟಿಕೊಂಡಿದ್ದ. ಕರೆಯ ಹತ್ರ ಬಂದಾಗ ಹಡಗು ಗಾಲಿನಲ್ಲಿ ಕೌಚಿಬಿಡ್ತು. ಅವನ ಪರಿವಾರಗಳೆಲ್ಲ ತಪ್ಪಿ ಬದುಕಿ ಕರೆ ಹತ್ತಿದ್ದವರು ಇವಾಗ ಕೂಡ ಕೊಳ್ಳಿಡ ಕರೆಯ ಕೊನೆಯಲ್ಲಿ ಪಳುವೆಟೆರೆಯನ್ನ ಹುಡುಕಿಕೊಂಡಿದ್ದಾರೆ. ಅವನ ಪ್ರವಾಹದಲ್ಲಿ ಮುಳುಗಿ ಸತ್ತೋಗಿರ್ತಾನೆ ಅಂತ ಹೇಳಿ ಅನುಮಾನ ಪಡ್ತಾ ಇದ್ದಾರೆ. ಒಡೆದಿದ್ದ ಜಾಗದಲ್ಲಿ ಹೋಗಿ ನೋಡಿಬಿಟ್ಟು ಅವರುಗಳು ತಿರುಗಾ ಬರುವಾಗ ಮಾತಾಡಿದ್ದನ್ನು ನಾನು ಕೇಳಿದೆ. ಆದ್ದರಿಂದ ನೀನು ನೋಡಿದವನು ಪಳುವೆಟೆರೆಯನಾಗೇ ಇರ್ಬೋದು. ಒಂದು ವೇಳೆ ಅವನ ಪ್ರೇತವನ್ನು ನೋಡಿದ್ಯೋ ಏನೋ. ಇಲ್ಲ, ಸತ್ತೋಗಿದ್ದರೆ ಕಣ್ಣು ಗುಡ್ಡೆಗಳು ಗೊತ್ತಾಗತ್ತಾ? ನಾನು ಹೊರಳಿಸಿ ನೋಡಿದಾಗ ಕಣ್ಣುಗಳು ಚೆನ್ನಾಗಿ ಮುಚ್ಚಿತ್ತು, ಟಯರ್ಡಾಗಿ ಮಲಗಿದ್ದ ಹಾಗೆ ಇತ್ತು. ಮುಟ್ಟಾಳೆ, ನೀನೇನು ಮಾಡಿದೆ? ಅವನು ಸುಮ್ಮನೆ ಬಿಟ್ಬಿಟ್ಟು ಬಂದ್ಯಾ? ತಲೆಯಲ್ಲಿ ಒಂದು ಕಲ್ಲನ್ನು ಹಾಕಿಬಿಟ್ಟು ಬರಬಾರ್ದ? ಪಳುವೆಟೆರೆಯನ್ ತಲೆ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನ ತಲೆಯಲ್ಲಿ ಕಲ್ಲನ್ನು ಹಾಕಿದರೆ ಕಲ್ದಾನೆ ಒಡೆದು ಚೂರು ಚೂರಾಗುತ್ತೆ. ಹಾಗಾದರೆ ಆ ಕೊಳಿಡದಲ್ಲಿ ಒಡೆದೋಗಿದ್ದ ಪ್ರಭಾಗದಲ್ಲಿ ಅವನ್ನ ಅಳಿಸಿ ಬಿಟ್ಟಿರ್ಬೋದಲ್ವ? ನಾನೇ ಹೇಳಿದ್ದೀನಲ್ಲ, ಅವನ್ನ ಕಂಡಿದ ತಕ್ಷಣ ನನಗೆ ಯಮನ ಅಣ್ಣನ ಹಾಗೆ ಅನಿಸ್ಬಿಡ್ತು. ಕಡಂಬೂರಲ್ಲಿ ಅವನು ಮುಂದೆ ವೇಲನಾಟ ಆಡಿದಾಗ ಕೂಡ ನನ್ನ ಮನಸ್ಸು ದಿಕ್ಕು ಅಂತ ಹೊಡ್ಕೊಳ್ತಾ ಇತ್ತು. ನನ್ನನ್ನು ಅವನು ಗುರ್ತು ಸಿಕ್ಬಿಟ್ರೆ ಆದರೆ ಅದನ್ನು ನೆನೆಸಿ ಇವಾಗ ಯಾಕೆ ನಡುಗ್ತಾ ಇದೆ. ಅವನು ಉಸಿರೋದು ಇರೋ ತನಕ ನನಗೆ ಸ್ವಲ್ಪ ದಿಗ್ಲಾಗ್ತಾನೇ ಇರುತ್ತೆ. ನೀನು ಹೇಳಿದ ಹಾಗೆ ಮಾಡದೆ ಹೋದಿನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವನ ಪ್ರಭಾಗದಲ್ಲಾದಲ್ಲಿ ಉರುಳಿಸಿ ಬಿಡದೆ ಬಂದಿದ್ದೀವಲ್ಲ ಅಂತ ಹೇಳಿ ವಿಚಾರವಾಗಿದ್ದೆ. ಒಂದು ವಿಚಾರವೂ ಬೇಡ, ಒಂದು ವಿಷಯದಲ್ಲಿ ಈ ದೊಡ್ಡ ಪಳುವೆಟೆರೆಯನ್ನು ಉಸಿರಿಂದ ಇರುವುದು ಒಳ್ಳೆಯದೆ. ಆವಾಗ ತಾನೇ ಸುಂದರ ಸೋಳನು ಅವನ ಮಕ್ಕಳು ಸತ್ತು ಹೋದ್ಮೇಲೆ ಸೋಳನಾಡಿನ ಚಿಕ್ಕರಾಜಗಳು 2 ಕಡೆ ಹರಿದು ಹೋಗ್ತಾರೆ, ಜಗಳ ಮಾಡ್ತಾರೆ. ಪಳುವೆಟೆರೆಯನ್ನು ಸಂಬೂರನ್ನು ಕಡೆಯನ್ನು ಕೊಡುಂಬಾಳೂರು ವೇಳನ್ನು ತಿರ್ಕೋಳು ಮಳೆಯಮ್ಮನ್ನು ಇನ್ನೊಂದು ಕಡೆ ಇದ್ದು ಜಗಳ ಮಾಡ್ತಾರೆ. ಅದು ನಮ್ಮ ಇದಕ್ಕೆ ಯೋಚನೆಗೆ ತುಂಬ ಅನುಕೂಲವಾಗಿರುತ್ತೆ. ಅವ್ರುಗಳು ತಮ್ಮಗಳ ಜೊತೆ ಜಗಳ ಮಾಡುವಾಗ ನಾವು ಪಾಂಡ್ಯ ದೇಶದಲ್ಲಿ ರಹಸ್ಯವಾಗಿ ಸೈನಿಕ ತೆರಳಿಸ್ಕೊಂಡು ಬರೋಣ. ರವಿದಾಸ ಅತ್ತೆಗೆ ಮೀಸೆ ಬಂದರೆ ಚಿಕ್ಕಪ್ಪ ಅಂತ ಹೇಳಿ ಕಥೆಯಾಗೆ ಹೇಳ್ತಾ ಇದೆಯಾ. ಸುಂದರ ಸೋಳನಿಗೂ ಅವನ 2 ಮಕ್ಕಳಿಗೂ ನಾಳೆಗೆ ಕೊನೆ ಬಂದರೆ ಅದನ್ನ ತಾನೇ ನೀನು ಹೇಳಿದ್ದು ಸೋಳನಾಡಿನ ಹೆಡ್ಡುಗಳು ಜಗಳ ಮಾಡ್ಕೊಳ್ತಾರೆ. 3 ಜನಕ್ಕೂ ನಾಳೆನೇ ಎಂಡು ಬರುತ್ತೆ ಅಂತ ಎನ್ನುವುದು ಏನು ನಿಶ್ಚಯ? ನಿನಗೆ ಒಂದು ಸುದ್ದಿ ಗೊತ್ತಾ? ಯಾವುದನ್ನು ಹೇಳ್ತಾ ಇದೆಯಾ? ನಾಗಪಟ್ಟಣದಲ್ಲಿ ಅರುಳ್ಮೊಳಿವರ್ಮ ಉಸಿರಿಂದ ಇದ್ದಾನಂತೆ. ಜನಗಳು ಅವನ್ನ ಸುತ್ತುಕೊಂಡು ಅವನೇ ಸೋಳನಾಡಿನ ಚಕ್ರವರ್ತಿ ಆಗಬೇಕು ಅಂತ ಆರ್ಪರಿಸ್ತಾ ಇರ್ತಾರಂತೆ. ನೀನು ಕೇಳಿದೆಯಾ ಅಂತ ಕೇಳಿ ರವಿದಾಸನ್ ತಿರ್ಗಾ ನಗ್ಬಿಟ್ಟು, ನಾನು ಕೇಳಲಿಲ್ಲ, ಅದು ನನಗೇ ಗೊತ್ತು. ಅರುಳ್ಮೊಳಿವರ್ಮ ಬುದ್ಧವಗಾರದಿಂದ ಹೊರಗಡೆ ಮಾಡಿದ್ದು ಯಾರು ಅಂತ ಅಂದ್ಕೊಂಡಿದ್ಯಾ? ನಮ್ಮ ರೇವದಾಸ ಕ್ರಮವಿತ್ತನ ಮಗಳು ರಕಮಳ್ಳಿ, ಅವಳು ತಾನೇ ಹಡಗು ಓಡಿಸುವ ಮುರುಗಯ್ಯನ ಹೆಂಡತಿ ಅಂತ ಅಂದಳು. ಆದ್ದರಿಂದ ಏನು, ಅರುಳ್ಮೊಳಿವರ್ಮನ ಹೊರಗಡೆ ಬಂದಿದ್ದರಿಂದ ಏನು ಲಾಭ? ಅವನ್ನ ಇನ್ನಿ ಯಾವಾಗಲೂ ಲಕ್ಷಗಟ್ಟಲೆ ಜನಗಳು ಅಲ್ವಾ ಸುತ್ತಕೊಂಡಿರ್ತಾರೆ ಏಳನಾಡಿನಲ್ಲಿ. ಅವನು 2-3 ಜನಗಳ ಜೊತೆ ಇದ್ದಾಗಲೇ ನಮ್ಮ ಇದು ಫಲಿತ ಆಗಿಲ್ವಲ್ಲ ಅಂತ ಹೇಳಿದ ದೇವರಳ. ಅದು ಒಳ್ಳೆಯದಕ್ಕೆ ಅಂತ ತಿಳ್ಕೊ. 3 ಜನಕ್ಕೂ ಒಂದೇ ರಾತ್ರಿಯಲ್ಲಿ ಯಮ ಬರೋದಕ್ಕೆ ಇರುವಾಗ ರವಿದಾಸ ಲಕ್ಷ ಜನಗಳ ಮಧ್ಯದಲ್ಲಿ ಇರುವ ಯುವರಾಜನ ಹತ್ರ ಯಮ ಹೇಗೆ ಬರ್ತಾನೆ? ಅದನ್ನು ನೀನು ಹೇಳಲೇ ಇಲ್ವಲ್ಲ. ಬರ್ತಾನೆ, ಅಪ್ಪನೇ ಬರ್ತಾನೆ. ಯಾನೇ ಪಾಗನು ಅಂಕುಶದಲ್ಲಿ ತುತಿಯಲ್ಲಿ ಯಮ ಕೂತಿರ್ತಾನೆ. ಸರಿಯಾದ ಸಮಯದಲ್ಲಿ ಯುವರಾಜನ ಉಸಿರನ್ನು ಕಿತ್ತು ಬಿಡ್ತಾನೆ. ಪರಮೇಶ್ವರ ಸೋಳನಾಡಿನ ಮಕ್ಕಳು ಯುವರಾಜನನ್ನು ಆನೆ ಮೇಲೆ ಹತ್ತಿಸಿ ದಾರಿಯೆಲ್ಲ ಬಿಟ್ಕೊಂಡು ಸಂಜೆಯನ್ನು ನೋಡಿ ಬರ್ತಾರೆ. ಆ ಆನೆಯನ್ನು ಓಡಿಸುವ ಪಾಗನಿಗೆ ದಾರಿಯಲ್ಲಿ ಏನಾದರೂ ಆಪತ್ತ ಬಂದುಬಿಡುತ್ತೆ. ಅವನ ಜಾಗದಲ್ಲಿ ನಮ್ಮ ರೇವದಾಸ ಕ್ರವಿವಿತ್ತನು ಯಾನೆ ಪಾಗನಾಗಿ ಕೂತ್ಕೋತಾನೆ. ಆಮೇಲೆ ಏನು ನಡೆಯುತ್ತೆ ಅಂತ ಅನ್ನೋದನ್ನು ನೀನೇ ಒಂದೇ ಸಮ ಉಗೆ ಮಾಡ್ಕೊ. ರವಿದಾಸ, ನಿನ್ನ ಬುದ್ಧಿನ ಶಾರ್ಪ್ಗೆ
ಯಾರನ್ನೂ ಜೊತೆ ಇಲ್ಲ ಅನ್ನೋದನ್ನು ಒಪ್ಪಿಸ್ಕೋತೀನಿ. ಕ್ರಮವಿತ ಎತ್ತಿದ್ದ ಕಾರ್ಯವನ್ನು ಮುಗಿಸ್ಬಿಡ್ತಾನೆ ಅಂತ ಹೇಳಿ ನಾವು ನಂಬಿ ಇರ್ಬೋದು. ಸುಂದರ ಸೋಳನ ಸಮಾಚಾರ ಏನು, ಅವನಿಗೇನು ಏರ್ಪಾಡು ಮಾಡಿದ್ಯಾ ಅಂತ ಹೇಳಿದ್ದಾರೆ ದೇವರಾಳ. ಪಳುವೇಟರೆಯನ್ನು ಕರುವುಲ ನೆಲವರೆನಲ್ಲಿ ಸೋಮನ್ ಸಾಮವನ್ನು ಬಿಟ್ಟು ಬಂದಿದ್ದೀನಿ. ಕೈಯಲ್ಲಿ ವೇಲಾಯುಧದಿಂದ ಬಿಟ್ಟು ಬಂದಿದ್ದೀನಿ. ಅಲ್ಲಿಂದ ಸುಂದರ ಸೋಳ ಅರಮನೆಗೆ ಸೊರಂಗ ಹೋಗ್ತಾ ಇದ್ದೆ. ಸುಂದರ ಸೋಳ ಮಲಗಿರುವ ಜಾಗವನ್ನೇ ಸೋಮನ್ ಸಾಂಬವನಿಗೆ ಸುತ್ತಿ ತೋರಿಸ್ಬಿಟ್ಟು ಬಂದಿದ್ದೀನಿ. 2 ಕಣ್ಣು ಗೊತ್ತಿಲ್ಲದೆ ಇರುವ ಕುರುಡ ಕೂಡ ನಾನು ಹೇಳಿದ್ದ ಜಾಗದಲ್ಲಿ ನಿಂದು ಆ ವೇಲನ್ನು ಎಸೆದರೆ ಸುಂದರ ಸೋಳನ್ನು ಕೊಂದುಬಿಡ್ಬೋದು. ಸೋಮನ್ ಸಾಂಬವನ್ನು ಅವಸರ ಪಡಬೇಡ, ನಾಳೆ ತನಕ ತಾಳ್ಮೆಯಿಂದ ಇರುವಂಥ ಎಚ್ಚರ ಮಾಡಿಬಿಟ್ಟು ಬಂದಿದ್ದೀನಿ. ಅದ್ಯಾತಕ್ಕೋಸ್ಕರ ಸಮಯ ಬರುವಾಗ ಕೆಲಸವನ್ನು ಮುಗಿಸೋದು ಒಳ್ಳೆಯದು ತಾನೆ. ಮುಟ್ಟಾಳೆ ಸುಂದರ ಸೋಳ ಮುಂಚೆನೇ ಸತ್ತೋಗ್ಬಿಟ್ರೆ ಆ ಸುದ್ದಿ ಕೇಳಿದ ತಕ್ಷಣ ಅವನು ಕುಮಾರರುಗಳು ಜಾಗ್ರತೆ ಆಗಿಬಿಡಲ್ವಾ. ಅವರುಗಳು ಆತ ಒಂದು ಮುದುಕ ಸತ್ತು ತಾನೇ ಏನು ಉಪಯೋಗ, ಅದು ಇರಲಿ. ನೀನು ಯಾವ ಸುದ್ದಿ ಇಟ್ಕೊಂಡು ಬಂದಿದ್ಯಾ? ಕಡಂಬೂರು ಮಾಳಿಗೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ಅಲ್ಲಿ ನಾಳೆ ರಾತ್ರಿ ನಡೆಯೋ ಕಾರ್ಯ ಅಲ್ವಾ ಎಲ್ಲಕ್ಕಿಂತ ಇಂಪಾರ್ಟೆಂಟು. ಕಡಂಬೂರಲ್ಲಿ ಎಲ್ಲ ಕೋಲಾಹಲವಾಗಿಯೇ ಇದು ಬರ್ತಾ ಇದೆ. ಮದುವೆ ಮಾತನ್ನು ಪ್ರೀತಿಯ ನಾಟಕಗಳನ್ನೂ ಆಗಿದೆ. ನೀನೇನೋ ಆ ಪಳುವು ರಾಣಿಯನ್ನು ನಂಬಿ ಇರೋದು ನನಗೆ ಇಷ್ಟನೇ ಇಲ್ಲ. ಪಳುವು ರಾಣಿಯ ಅವಳು ಪಾಂಡಿಮಾದೇವಿ ಅಂತ ಹೇಳು. ವೀರಪಾಂಡಿಯನ್ನು ಸಾಯೋದಕ್ಕೆ 2 ದಿವಸಕ್ಕೆ ಮುಂಚೆ ಅವಳನ್ನು ತಮ್ಮ ಪಟ್ಟಮಗಿಷಾಗಿ ಹಾಕಿಕೊಂಡಿದ್ದನ್ನು ಮರ್ತುಬಿಟ್ಟಿಯ. ವೀರಪಾಂಡಿಯರನ್ನು ಮರಣ ಆದಮೇಲೆ ಸೇರಿ ತೀರಿಸ್ಕೊಳ್ಳೋಕ್ಕೆ ಅವಳು ಶಪಥ ಮಾಡಿರೋದನ್ನು ಮರ್ತುಬಿಟ್ಟಿಯ. 1 ವಾರಕ್ಕೆ ಮುಂಚೆ ಇದೇ ಜಾಗದಲ್ಲಿ ಅವಳು ಪಾಂಡ್ಯ ಕುಮಾರ ಕೈಯಲ್ಲಿದ್ದ ಪಾಂಡ್ಯ ಕುಲದ ವೀರವಾಳನ್ನು ತಗೊಂಡ್ಲಲ್ವಾ? ಹೌದು. ಆದರೆ ನಿನ್ನೆ ಸಾಯಂಕಾಲ ನಿನ್ನ ಪಾಂಡಿಮಾದೇವಿ ವೀರನಾರಾಯಣೇರಿಯಲ್ಲಿ ಉಲ್ಲಾಸ ಹಡಗಿನ ಯಾತ್ರೆ ಮಾಡಿಕೊಂಡು ತಿರುಗಿ ಬಂದದನ್ನು ನೀನು ನೋಡಿ ಇರಬೇಕು. ಉಲ್ಲಾಸವಾಗಿ ಇರದೆ ಹೇಗೆ ಇರಬೇಕು ಅಂತೀಯ? ಮನಸ್ಸಿನಲ್ಲಿ ಇರೋದನ್ನು ಮರೆ ಮಾಡಿ ಇರುವ ವಿದ್ಯೆಯನ್ನು ನಂದಿನಿ ಥರ ತಿಳಿದಿರೋರು ಯಾರೂ ಇಲ್ಲ ಅಂದರೆ ಪಳುವೇಟರೆನ ಅರಮನೆಯಲ್ಲಿ 3 ವರ್ಷ ಕಾಲ ಓಡಿಸೋಕ್ಕಾಗತ್ತಾ? ಅಲ್ಲಿದ್ದ ಹಾಗೆ ನಮ್ಮ ಕೆಲಸಗಳಿಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ರಾಗತ್ತಾ? ಹೌದು. ಪಳುವೇಟರೆನ ನೀನು ಸ್ವಲ್ಪ ಮುಂಚೆ ಕೊಳ್ಳಿಡಕೆರೆ ದುರ್ಗಮ್ಮನ ದೇವಸ್ಥಾನದಲ್ಲಿ ನೋಡಿದಾಗ ಹೇಳಿದೆಯಲ್ಲ, ಅವನು ಯಾತ್ರಿ ಬಂದಿದ್ದ ಹಡಗು ಕೌಚಿದ ಬಗ್ಗೆ ನಾನು ಕೇಳಿದ್ದೆ. ಪಳುವೇಟರೆಯನ್ನು ಯಾವಾಗ ಕಡಂಬೂರಿಂದ ಹೊರಟ, ಯಾಕೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿಲ್ಲ. ಮಧುರಾಂಧಕ ದೇವನನ್ನು ಕಡಂಬೂರಿಗೆ ಕರ್ಕೊಂಬರೋಕ್ಕೆ ಹೊರಟಿದ್ದ ಹಾಗೆ ಹೇಳಿದರು. ನಿನ್ನೆ ಬೆಳಗ್ಗೆ ಪಳುವೇಟರೆಯನ್ನು ಹೋದ. ಅವನು ಹೋದ್ಮೇಲೆ ಯುವರಾಜರುಗಳು ಬೇಟೆಯಾಡೋಕ್ಕೆ ಹೋದರು. ಯುವರಾಣಿಗಳು ವೀರನಾರಾಯಣರಿಗೆ ಜಲಕ್ರೀಡೆ ಮಾಡೋಕ್ಕೆ ಹೋಗಿದ್ರು. ಯುವರಾಣಿಗಳನ್ನು ತಿರುಗಿ ಬಂದ ಕುತೂಹಲವಾದ ದೃಶ್ಯವನ್ನು ನೀನು ನೋಡಿದ್ದೀಯಂದರೆ ಇಷ್ಟೊಂದು ನಂಬಿಕೆಯಿಂದ ಮಾತಾಡೋದಿಲ್ಲ. ಅದ್ರ ಬಗ್ಗೆ ನೀನು ಸ್ವಲ್ಪನೂ ವಿಚಾರ ಪಡಬೇಡ. ಪಳುವೇಟರೆಯನ್ನು ತಂಜೆಗೆ ಕಳಿಸಿ ಇಟ್ಟಿದ್ದರಿಂದನೇ ಪಾಂಡಿಮಾದೇವಿನ ಮನಸ್ಸನ್ನು ನೀನು ತಿಳ್ಕೊಬಹುದಲ್ವ? ಹೆಣ್ಣುಮಕ್ಕಳ ಮನಸ್ಸನ್ನು ಯಾರಿಂದ ಅರಿಯೋಕ್ಕಾಗುತ್ತೆ? ಆ ಮುದುಕನನ್ನು ಊರಿಗೆ ಕಳಿಸಿದ್ದು ಒಂದು ವೇಳೆ ಸೇಡು ತೀರಿಸ್ಕೊಳ್ಳೋ ಉದ್ದೇಶವಾಗಿ ಇರ್ಬೋದು, ಇಲ್ಲಾಂದರೆ ಪ್ರೀತಿ ನಾಟಕ ನಡೆಸೋಕ್ಕಾಗಿ ಇರ್ಬೋದು. ಏನು ಒದರ್ತಾ ಇದೆಯಾ ಪರಮೇಶ್ವರ? ನಂದಿನಿ ಅಂತ ಆ ಹಳೆ ಕಥೆಯನ್ನು ಹಾಗೆ ಮರ್ತು ಬಿಟ್ಲು. ಕರಿಗಾಲನ್ನು ಅವಳು ಇವಾಗ ವಿಷ ಹಾಗೆ ದ್ವೇಷಿಸ್ತಾ ಇದ್ದಾಳೆ. ಕರಿಗಾಲನ ಬಗ್ಗೆ ನಾನು ಹೇಳಲಿಲ್ಲ, ಅವನ ತೂದ ವಂದ್ಯತೆಯವನ ಬಗ್ಗೆ ಹೇಳ್ತಾ ಇದ್ದೀನಿ. 2-3 ಸತಿ ನಂದಿನಿ ಅವನ್ನ ತಪ್ಪಿ ಹೋಗೋ ಹಾಗೆ ಬಿಟ್ಟಿದ್ದಾನೆ. ನೀನು ಮರ್ತು ಬಿಟ್ಟಿಯಾ? ಮಂತ್ರವಾದಿ ಗಲಗಲ ಅಂತ ನಗ್ದುಬಿಟ್ಟು, ಹೌದು, ವಂದ್ಯತೆಯವನು ಯಾತಕ್ಕೋಸ್ಕರ ಬದುಕಿದ್ದಾನೆ ಅನ್ನೋದು ಬೇಗನೆ ಗೊತ್ತಾಗುತ್ತೆ. ಅದು ಗೊತ್ತಾಗುವಾಗ ನೀನು ಮಾತ್ರನೇ ಆಶ್ಚರ್ಯ ಪಡ್ತೀಯಾ ಅಂತ ಅನ್ಕೋಬೇಡ. ಇನ್ನೂ ತುಂಬ ಜನ ಆಶ್ಚರ್ಯ ಪಡ್ತಾರೆ. ಮುಖ್ಯವಾಗಿ ಸುಂದರ ಸೋಳನ ಕುಮಾರಿ ಕುಂದವೇ ಆಶ್ಚರ್ಯ ಪಡ್ತಾಳೆ. ಅವಳು ಯಾವ ಸುಕುಮಾರ ಯುವಕನಿಗೆ ತನ್ನ ಮನಸ್ಸನ್ನು ಕೊಟ್ಟಲು, ಅವನೇ ಅವಳ ಅಣ್ಣನ ಆದಿತ್ಯ ಕರಿಗಾಲನ್ನು ಕೊಂದವನು ಅಂತ ಹೇಳಿ ತಿಳ್ಕೊಂಡ್ರೆ ಆಶ್ಚರ್ಯ ಪಡಲ್ವಾ ಅಂತ ಹೇಳಿ. ಏನು ಹೇಳ್ತೀಯ ರವಿದಾಸ? ನಿಜವಾಗ್ಲೂ ವಂದಿತೇವನ ಕರಿಗಾಲನ್ನು ಕೊಲ್ತಾನೆ. ಅವನು ನಮ್ಮ ಜೊತೆ ಸೇರಿಬಿಟ್ನ ಏನು? ಅದೆಲ್ಲ ಇವಾಗ ಕೇಳಬೇಡ. ಕರಿಗಾಲನ್ನು ಕೈ ಯಾರೊಡೆ ಕೈಯಾಗಿದ್ರೇನೋ ಪಾಂಡ್ಯ ಕುಲದ ಮೀನು ಚಿನ್ನ ಹಾಕಿದ್ದ ವೀರವಾಳನ್ನು ಅವನ್ನ ಕೊಲ್ಲಕ್ಕೆ ಹೋಗ್ತಾ ಇದೆ. ಅವನನ್ನು ಕೊಂದಿದ್ದ ಇದು ವಂದ್ಯತೇವನ ಮೇಲೆ ತಲೆ ಮೇಲೆ ಬೀಳತ್ತೆ. ನಮ್ಮ ರಾಣಿನ ಸಾಮರ್ಥ್ಯದ ಬಗ್ಗೆ ಇವಾಗ ಏನು ಹೇಳ್ತೀಯ? ಇನ್ನು ಹೇಳಿದಾಗೆ ಎಲ್ಲ ನಡೀಲಿ, ಆಮೇಲೆ ಕೇಳು, ಹೇಳ್ತೀನಿ. ಬೇರೆ ಏನು ನಡೀದೇ ಇದ್ರೂ ಕರಿಗಾಲನ ಪ್ರಾಣ ಮಾತ್ರ ನಾಳೆ ರಾತ್ರಿ ಒಳಗೆ ಹೋಗೋದು ನಿಶ್ಚಯ. ನಂದಿನಿ ಅವಳು ಒತ್ಕೊಂಡ ಜವಾಬ್ದಾರಿಯನ್ನು ನೆರವೇರಿಸೇ ತೀರ್ತಾಳೆ.
ನಮ್ಮ ಜವಾಬ್ದಾರಿಯನ್ನು ನಾವು ನೆರವೇರಿಸಬೇಕು. ನಮ್ಮ ಜವಾಬ್ದಾರಿ ಏನು? ನಾಳೆ ರಾತ್ರಿ ಕಡಂಬೂರು ಮಾಳಿಗೆಯಿಂದ ಹೊರಗೆ ಬರುವಾಗ ಸೊರಂಗಪಾದೆಯಲ್ಲಿ ಆಯುಧವಾಗಿ ಕಾಯ್ತಾ ಇರಬೇಕು. ಕಾರ್ಯ ಆಗಿದ ತಕ್ಷಣ ನಂದಿನಿ ಆ ದಾರಿಯಿಂದ ಬರ್ತಾಳೆ. ಅವಳನ್ನ ಕರ್ಕೊಂಡು ರಾತ್ರಿಯಿಂದ ರಾತ್ರಿ ಕೊಲ್ಲಿಮಲೆಯನ್ನು ಸೇರಿಬಿಡಬೇಕು. ಅಲ್ಲಿ ಇದ್ದುಕೊಂಡು ಸೋಳೆನಾಡಿಯಿಂದ ನಡೆಯುವ ಕಲ್ಲೋಲಗಳ ಬಗ್ಗೆ ನೋಡ್ತಾ ಇರ್ತೀವಿ. ಒಂದು ವೇಳೆ ಸೌಕರ್ಯ ಪಟ್ಟರೆ ಏನು ಪಳುವೇಟರೆಯನ್ನು ಕಲೂಲದಲ್ಲಿ ನೆಲವರಿಯಲ್ಲಿ ಸೇರಿಸಿದ ಸಾಮಾನುಗಳೆಲ್ಲ ಸೊರಂಗಪಾದೆಯಿಂದ ಕೊಂಡೋಗಿ ಸರಿಸಿಬಿಡ್ಬೇಕು. ಸೋಳನಾಡಿಯ ಪೊಕ್ಕಿಷದಿಂದ ಕೊಂಡು ಹೋಗಿದ್ದ ಸಾಮಾನುಗಳನ್ನು ಇಟ್ಟುಕೊಂಡೇ ಸೋಳನಾಡಿನ ಮೇಲೆ ನಾವು ಜಗಳ ಮಾಡ್ತೀವಿ. ಅದಕ್ಕೆ ಅಂತ ಸೈನಿಕ ತರಳಿಸ್ತೀವಿ. ಎಷ್ಟು ಇದು ಹೊಂದಾಣಿಕೆ ಇರುತ್ತೆ. ಈ ಥರ ಹೇಳಿಬಿಟ್ಟು ತಿರ್ಗಾ ರವಿದಾಸನ ಅಂತ ದೇವರಾಳನ ನಡೆಸಿದ ಪರಮೇಶ್ವರ ಸರಿ ಆಕಾಶಕೋಟೆಯನ್ನು ತುಂಬ ದೊಡ್ಡದಾಗಿ ಕಟ್ಟಿಬಿಡ್ಬೇಡ. ಮೊದಲು ಕೊಳ್ಳಿಡವನ್ನು ದಾಟಿ ಆಕರೆಯನ್ನು ಸೇರಿ ಕಡಂಬೂರು ಹೋಗಿ ಸೇರ್ಬೋದು. ಕಡಂಬೂರಲ್ಲಿ ನೀನು ಹೇಳಿದಾಗೆ ಎಲ್ಲ ನಡೆಯಲಿ. ಆಮೇಲೆ ಪಳ್ವೇಟರೆಯನ್ನು ಪೊಕ್ಕಿಷವನ್ನು ಕೊಳ್ಳೆ ಹೊಡೆಯೋದ್ರ ಬಗ್ಗೆ ಯೋಚನೆ ಮಾಡುವನ. ಏನು ಹೇಳ್ತೀಯ? ಇವಾಗಲೇ ಹೊರಡನ್ವಾ? ರಾತ್ರಿನೇ ಕೊಳ್ಳಿಡವನ್ನು ದಾಟಿ ಬಿಡೋಣವಾ ಅಂತಂದ. ಬೇಡ, ಹೊತ್ತು ಬೆಳಗ್ಗೆ ಆದ ತಕ್ಷಣ ಹಡಗಿನಲ್ಲಿ ಹತ್ತಿದ್ರೆ ಸಾಕು. ಅಷ್ಟರಲ್ಲಿ ಗಾಲಿನೂ ಚೆನ್ನಾಗೇ ನಿಂತು ಬಿಡುತ್ತೆ. ನದಿನಲ್ಲಿರುವ ಪ್ರವಾಹನೂ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಹಾಗಾದರೆ ಇವತ್ತು ಈ ಪಳಿಪಡೆ ಮಂಟಪದಲ್ಲೇ ಮಲಗಿರುವನವ ರವಿದಾಸನ ಸ್ವಲ್ಪ ಯೋಚನೆ ಮಾಡಿದಾನೆ. ಆವಾಗ ಸ್ವಲ್ಪ ದೂರದಲ್ಲಿ ನರಿಗಳು ಊಳೆ ಮಾಡೋ ಶಬ್ದ ಕೇಳಿತು. ರವಿದಾಸನ ಮೈ ನಡಗಿತು. ರವಿದಾಸ ಕೇವಲ ನರಿಗಳನ್ನು ಧ್ವನಿಯನ್ನು ಕೇಳಿ ಯಾಕೆ ಈ ಥರ ನಡುತ್ತಾ ಇದೆಯಾ ಅಂತ ಅಂದ ದೇವರಾಳ. ಅಪ್ಪನೇ ಕೋಡಿಕರೆ ಪೊದೆ ಕೆಸರಲ್ಲಿ ಕತ್ತು ತನಕ ನೀನು ಹಂಗೆ ಸಿಕ್ಕಾಕೊಂಡು ಸುತ್ತಲೂ 100 ನರಿಗಳು ನಿಂತು ನಿನ್ನನ್ನು ತಿನ್ನೋದಕ್ಕಾಗಿ ಕಾಯ್ತಾ ಇರೋ ಭಯಂಕರವನ್ನು ನೀನು ಅನುಭವಿಸಿದರೆ ಆ ಥರ ಹೇಳೋದಿಲ್ಲ. ಸಿಂಹದ ಗರ್ಜನೆಯನ್ನು ಮದೆಯಾನೆಯನ್ನು ಕೂಗನ್ನು ಕೇಳಿ ನನಗೆ ಭಯ ಉಂಟಾಗಲಿಲ್ಲ. ಈ ನರಿಗಳು ಕೂಗೋದು ಕೇಳಿದರೆ ನನ್ನ ಮೈಯೆಲ್ಲ ನಡುತ್ತಾ ಇದ್ದೆ. ಬಾ ನೀನು ಈ ಸುಡುಗಾಡಿನಲ್ಲಿ ರಾತ್ರಿ ಇರಬೇಡ. ಬೇರೆ ಎಲ್ಲ ಅದು ಹಳ್ಳಿಗಳ ಪಕ್ಕವಾಗಿ ಇರುವ ದೇವಸ್ಥಾನ, ಇಲ್ಲಾಂದರೆ ಛತ್ರದಲ್ಲಿ ಇರೋಣ, ಇಲ್ಲಾಂದರೆ ಕೊಳ್ಳಿಡೆ ಕರೆಯಲ್ಲಿರೋ ದುರ್ಗಾದೇವಿಯ ಬಗ್ಗೆ ಹೇಳಿದ್ದೀವ, ಅಲ್ಲಿಗೆ ಹೋಗೋಣ. ಇನ್ನೂ ಆ ಮುದ್ಕ ಅಲ್ಲೇ ಮಲಗಿದರೆ ಆ ಪ್ರಭಾಗದಲ್ಲಿ ಅವನು ಇಳಿಸ್ಬಿಟ್ಬಿಡೋಣ. ಅದೇ ಅವನಿಗೆ ನಾವು ಮಾಡುವ ಹೆಲ್ಪ್ ಆಗಿರುತ್ತೆ. ನಾಳೆಗೆ ಮಾರನೇ ದಿನ ತನಕ ಅವನು ಉಸಿರಿಂದ ಇದ್ದರೆ ತುಂಬ ಮನಸ್ಸು ಕಷ್ಟಕ್ಕೆ ಹಾಳಾಗೋಕ್ಕೆ ಆಗತ್ತೆ. ಮೇಲೆ ಹೇಳಿದ ಸಂಭಾಷಣೆಯನ್ನು ಹತ್ತತ್ರ ಒಂದು ಬಿಡದೆ ದೊಡ್ಡ ಪಳ್ವೇಟರು ಕೇಳಿಕೊಂಡಿದ್ದರು. ಅವರು ಮಾತಾಡಿದ ಒಂದೊಂದು ಮಾತನ್ನು ಅವರ ಕಿವಿಯಲ್ಲಿ ಸೀಸವನ್ನು ಹಾಕಿದ್ದ ಹಾಗೆ ಇತ್ತು. ಅವರ ಮನಸ್ಸು ಒಂದು ದೊಡ್ಡ ಎರಿಮಲೆ ಗರ್ಭ ಥರ ಹಂಗೆ ಕುದೀತಾ ಇತ್ತು. ನಾವು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಹೆಣ್ಣು ವೀರಪಾಂಡಿಯನ್ನ ಮರಣಕ್ಕೋಸ್ಕರ ಸೋಳಕುಳ ಮೇಲೆ ಸೇಡು ತೀರ್ಸೋಕ್ಕೆ ಬಂದವಳು ಅನ್ನೋದನ್ನು 3 ವರ್ಷಗಳಾಗಿ ಅವಳು ತಮ್ಮನ್ನು ಏಮಾರಿಸಿ ಬಂದಿದ್ದಾಳೆ ಅನ್ನೋದನ್ನು ಹೇಳೋಕ್ಕಾಗದೆ ಅಷ್ಟು ವೇದನೆಯನ್ನು ಅವಮಾನವನ್ನು ಹೊರಕೊಂಡು ಮಾಡಿತ್ತು. 6 ತಲೆಮಾರಿಂದ ಸೋಳಕುಳದಲ್ಲಿ ಪಳುವೂರು ವಂಶಕ್ಕೂ ಕೊಟ್ಟು ಬರುವ ಬಾಂಧವ್ಯವನ್ನು ಆ ಸಮಯ ಪಳುವೇಟರೆ ನೆನೆಸ್ಕೊಂಡ್ರು. ನೋಡೋಕ್ಕೋದ್ರೆ ಸುಂದರ ಸೋಳನವ್ರ ಮಕ್ಕಳು ಯಾರು? ಸುಂದರ ಸೋಳನ ಅಜ್ಜಿ ಪಳುವೂರು ವಂಶಕ್ಕೆ ಸೇರಿದವರಲ್ವ. ಸುಂದರ ಸೋಳನ ಮಕ್ಕಳ ಮೇಲೆ ತಮಗೆ ಬಂದಿದ್ದ ಕೋಪವೆಲ್ಲ ಸಮೀಪ ಕಾಲದಿಂದ ಅಲ್ವಾ. ಆದಿತ್ಯ ಕರಗಾಲನ ಏನೋ ಚಿಕ್ಕ ಮಗು ಥರ ನಡ್ಕೊಂಡ ಅಂತ ಹೇಳಿ ಮಲೆಮಾನ್ ತಮಗೆ ಇಷ್ಟ ಇಲ್ಲ ಅನ್ನೋದಕ್ಕೋಸ್ಕರ ಎಂತಹ ಭಯಂಕರವಾದ ಸಂಚಿನಲ್ಲೆಲ್ಲ ಪಾಲ್ಕೊಂಡು ಬಿಟ್ಟಿದ್ವಿ. ಈ ಚೋಳ ಕುಲವನ್ನು ತೀರದೇ ಇರುವ ವೈರಿಗಳನ್ನು ಆದ ಪಾಂಡಿನಾಡಿನ ಸದಿಗಾರರುಗಳು ತಮ್ಮ ಅರಮನೆಯಲ್ಲಿ ಇದ್ದುಕೊಂಡು ನಮ್ಮ ನೆಲವರೆ ಪಕ್ಷದಿಂದ ಕದ್ದುಕೊಂಡೋಗಿದ್ದ ಸೋಳಕುಲಕ್ಕೆ ವಿರೋಧವಾಗಿ ಸಂಚುಕಾರನ ಅಲ್ಲವಾ ಜಾಗ ಕೊಟ್ಟುಬಿಟ್ಟಿದ್ದೀವಿ. ಆಹಾ, ಈ ಚಂಡಾಲರು ಹೇಳಿದಾಗೆ ನಾಳೆ ರಾತ್ರಿ ಒಳಗೆ 3 ಜಾಗದಲ್ಲಿ 3 ಭಯಂಕರವಾದ ಕೊಲೆಗಳು ನಡೆಯೋಕ್ಕೆ ಹೋಗುತ್ತಾ. ನಮ್ಮ ಮೈನಲ್ಲಿ ಉಸಿರು ಇರೋ ತನಕ ಅದನ್ನು ಟ್ರೈ ಮಾಡಿ ಹೆಂಗಾದರೂ ತರಿಸ್ಬಿಡ್ಬೇಕು. ಇನ್ನೂ 60 ನಾಳಿಗೆ ಸಮಯ ಇದೆ. ಅಷ್ಟರಲ್ಲಿ ಎಷ್ಟೊಂದೋ ಕಾರ್ಯಗಳನ್ನು ಮಾಡಿಬಿಡ್ಬೋದು. ರಾತ್ರಿನೇ ಕೊಡಂದೆಗೆ ಹೋಗಿ ತಂಜೆಗೂ ನಾಗಪಟ್ಟಣಕ್ಕೂ ಸುದ್ದಿ ಕಳಿಸ್ಬಿಟ್ಟು ಕಡಂಬೂರಿಗೆ ಹೊರಡಬೇಕು. ಇಂಥ ಪಾದಗರುಗಳು ಅಲ್ಲಿ ಹೋಗಿ ಸೇರುವ ಒಳಗೆ ನಾವು ಹೋಗಿ ಸೇರಿಬಿಡ್ಬೇಕು. ಇವ್ರುಗಳನ್ನ ಕಡಂಬೂರಿಗೆ ಬರೋ ಹಾಗೆ ಬಿಡೋದಾ? ಈ ಜಾಗದಲ್ಲೇ ಇವ್ರುಗಳನ್ನ ಕೊಂದು ಹಾಕ್ಬಿಟ್ಟು ಹೋಗ್ಬಿಡೋದು ಒಳ್ಳೇದಲ್ವ? ನಮ್ಮ ಹತ್ರ ಆಯುಧ ಏನೂ ಇಲ್ಲ. ಇಲ್ಲದೇ ಇದ್ದರೆ ಏನು? ವಜ್ರಾಯುಧ ಹಾಗೆ ಇದ್ದಿದ್ದ ನಮ್ಮ ಕೈಗಳು ಇರುವಾಗ ಬೇರೆ ಆಯುಧ ಯಾಕೆ?
ಆದರೆ ಇವುಗಳು ಒಂದು ವೇಳೆ ಚಿಕ್ಕ ಚಿಕ್ಕ ಕತ್ತಿಗಳು ಸೊಂಟದಲ್ಲಿ ಸಿಕ್ಕಿಟ್ಟಿರಬಹುದು, ಅದನ್ನು ಎತ್ತೋದಕ್ಕೆ ಜಾಗ ಕೊಡದೆ ಇಬ್ಬರನ್ನ ಕತ್ತನ್ನು ಟೈಟಾಗಿ ಹಿಡಿದು ಅವ್ರನ್ನ ಕೊಂದು ಬಿಡೋದು ವಾಸಿ ಅಂತ ಅಂದ್ಕೊಂಡ್ಬಿಟ್ರು. ಇವ್ರಗಳ ಹತ್ರ ತಿಳ್ಕೋಬೇಕಾದ ವಿಷಯಗಳು ಎಲ್ಲ ತಿಳಿದಾಯಿತು. ನಾವು ನಮ್ಮ ಕುಲದೈವವಾಗಿ ದುರ್ಗಾ ಪರಮೇಶ್ವರಿಯೇ ಹಡಗನ್ನು ಕೋಚಿ ನಮ್ಮನ್ನು ಅವಳ ದೇವಸ್ಥಾನದಲ್ಲಿ ಮಲಗಿರೋ ಹಾಗೆ ಮಾಡಿ ಇಂಥ ಭಯಂಕರ ರಹಸ್ಯಗಳನ್ನು ತಿಳಿದುಕೊಳ್ಳೋ ಹಾಗೆ ಮಾಡಿ ಇದ್ದಾಳೆ. ಚಕ್ರವರ್ತಿಗೂ ಅವರ ಕುಮಾರಗಳಿಗೂ ವಿಪತ್ತು ಬರದೆ ಸೇಫ್ಟಿ ಮಾಡೋಕ್ಕೆ ಮಾಡೋದೇ ನಮ್ಮ ಮುಖ್ಯವಾದ ಕರ್ತವ್ಯ. ಅದನ್ನು ಕಡಂಬೂರಲ್ಲಿ ಕರಿಗಾಲನಿಗೆ ಏನೂ ನಡೆಯದೆ ತಡೆಯೋದು ತುಂಬ ತುಂಬ ಇಂಪಾರ್ಟೆನ್ಸು. ಆಗ ಏನಾದರೂ ಆಗಿಬಿಟ್ರೆ ನಮಗೂ ನಮ್ಮ ಕುಲಕ್ಕೂ ಅಳಿದೇ ಇರುವ ಹೆಸರು ಬಂದುಬಿಡುತ್ತೆ. 6 ತಲೆಮಾರಿಂದ ಸೋಳಗುಳದಲ್ಲಿ ಪಳೂರು ವಂಶದವರು ಮಾಡಿರುವ ಹೆಲ್ಪ್ಗಳೆಲ್ಲ ಮರೆಯಾಗಿ ಮಣ್ಣಾಗಿಬಿಡುತ್ತೆ. ಹೆಣ್ಣು ಅಂತ ಅಂದ್ಕೊಂಡು ನಮ್ಮ ಅರಮನೆಯಲ್ಲಿ ಕೊಂಡು ಬಂದು ಇಟ್ಟಿದ್ದ ರಾಕ್ಷಸಿಯಿಂದ ಕರಿಗಾಲನ್ನು ಕೊಲ್ಲಪಟ್ಟರೆ ಅದಕ್ಕಿಂತ ನಮಗೆ ನೇರಕ್ಕೂ ಆಗ ಅವಕೇಡು ಬೇರೆ ಏನೂ ಇಲ್ಲ. ಆಹಾ, ಅಂಥ ಒಂದು ಅಂದವಾದ ರೂಪದ ಒಳಗೆ ಎಷ್ಟು ಭಯಂಕರವಾದ ಹಾಲಹಾಲ ವಿಷ ತುಂಬಿರೋಕ್ಕಾಗುತ್ತಾ? 3 ಲೋಕವನ್ನು ಮೈಕಾ ಮಾಡಿ ಅವಳ ನಗುವಿನ ಹಿಂದೆ ಇಷ್ಟೊಂದು ವಂಚಕ ಇರತ್ತಾ? ಈ ಚಂಡಾಳರುಗಳು ಸ್ವಲ್ಪ ಮುಂಚೆ ಹೇಳಿದ್ದೆಲ್ಲ ನಿಜವಾಗಿ ಇರೋಕ್ಕಾಗತ್ತಾ? ಬಳವೇಟೆರೆಯಲ್ಲಿ ಮನಸ್ಸಲ್ಲಿ ಕೋಪದ ಜ್ವಾಲೆ ಹಂಗೆ ಉರಿತಾ ಇತ್ತು. ಈ ಸಂಚುಕಾರರ ಮಾತುಗಳನ್ನು ಒಂದು ವಿಷಯದಲ್ಲಿ ಅವರಿಗೆ ಸ್ವಲ್ಪ ತೃಪ್ತಿಯನ್ನು ಕೊಟ್ಟಿತ್ತು. ನಂದಿನಿ ಸಂಚುಕಾರಿಯಾಗಿ ಇರ್ಬೋದು, ನಮ್ಮ ಹತ್ರ ಪ್ರೀತಿ ಕೊಂಡದಾಗೆ ನಟಿಸಿ ವಂಚಿಸಿ ಏಮಾರಿಸಿ ಬಂದಿರ್ಬೋದು. ಆದರೆ ಅವಳು ಕರಿಗಾಲನ ಮೇಲೋ ಕದಮ್ಮಾರನೋ ಅಲ್ಲ ವಂದ್ಯದೇವನ ಮೇಲೋ ಮೋಹ ಕೊಂಡಿದ್ದ ಕಾರಣದಿಂದ ನಮ್ಮನ್ನು ವಂಚನೆ ಮಾಡಿಲ್ಲ. ಆ ಮೌಟಿಗ ಚಿಕ್ಕ ಹುಡುಗರನ್ನ ಅವಳು ಕೇರ್ ಮಾಡಿಲ್ಲ. ಅವಳ ಅಂತರಂಗ ಕೆಲಸಕ್ಕೆ ಅವ್ರುಗಳನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವುಗಳ ಹತ್ರ ಸುಮುಖವಾಗಿ ಮಾತಾಡಿ ಬರ್ತಾಳೆ. ಇಂಥ ಸುದ್ದಿ ಪಳವೇಟರನ ಅಂತರಂಗ ಒಳಗೆ ಅವ್ರನ್ನ ಅರಿಯದೆ ಸ್ವಲ್ಪ ತೃಪ್ತಿಯನ್ನು ಕೊಟ್ಟಿತ್ತು. ಕರಿಗಾಲ ಸಾಯಿಸದೇ ಇರೋದು ತಡಿಬೇಕಾಗಿತ್ತು. ತಮ್ಮ ಕುಲ ಗೌರವವನ್ನು ಸೇಫ್ಟಿ ಮಾಡ್ಕೊಳ್ಳೋಕ್ಕೂ ತಮಗೆ ಯಾವತ್ತಕ್ಕೂ ಅಳಿದೇ ಇರುವ ಅಪಕೀರ್ತಿ ಬರದೆ ತಡಿಸ್ಕೊಳ್ಳೋಕ್ಕೂ ಮಾತ್ರ ಅಲ್ಲ, ನಂದಿನಿನ ಅಂಥ ಘೋರವಾದ ಪಾಪದ ಕೆಲಸದಿಂದ ತಪ್ಪಿಸಿಕೊಳ್ಳೋದಕ್ಕಂತಾನೆ. ಒಂದು ವೇಳೆ ಅವಳ ಮನಸ್ಸಿನನ್ನೇ ಚೇಂಜ್ ಮಾಡಿಬಿಟ್ರೆ ಕೂಡ ಸಾಧ್ಯವಾಗ್ಬೋದು. ಈ ಚಂಡಾಳ ಸಂಚುಕಾರಗಳಿಂದ ಸಿಕ್ಕಿಕೊಂಡಿರೋದ್ರಿಂದ ಅವಳು ಬೇರೆ ದಾರಿ ಇಲ್ಲದೆ ಇವುಗಳಿಗೆ ಹೆಲ್ಪ್ ಮಾಡಿರ್ಬೋದಲ್ವಾ? ಇವುಗಳನ್ನ ಇಲ್ಲೇ ಕೊಂದು ಸಾಯಿಸಿಬಿಟ್ರೆ ನಂದಿನಿಗೆ ಬಿಡುಗಡೆ ಸಿಗ್ಬೋದಲ್ವಾ? ಈ ಥರ ಅಂದ್ಕೊಂಡು ಆ ಮುದುಕರು ತಮ್ಮನ್ನು ಅರಿಯದೆ ಗಂಟ್ಲನ್ನು ಅಂತ ಕಳಿಸಿ ಮಾಡಿಕೊಂಡ್ರು. ಸಿಂಹ ಗರ್ಜನೆ ಥರ ಶಬ್ದ ಸಂಚುಕಾರಗಳಿಬ್ಬರನ್ನು ಶಾಕಾಗೋ ಥರ ಮಾಡಿತ್ತು. ಯಾರಲ್ಲಿ ಅಂತ ಹೇಳಿದ ದೇವರಾಳನಿಗೆ ಪರಮೇಶ್ವರ. ಅದಕ್ಕೆ ಮೇಲೆ ತಾವು ಮರೆಯಾಗಿರ್ಬೋದು ಸಾಧ್ಯ ಅಲ್ಲ ಅಂತ ಉಚಿತವೂ ಅಲ್ಲ ಅಂತ ಹೇಳಿ ದೊಡ್ಡ ಪಳವೇಟೆಯರು ಹೊರಗಡೆ ಬಂದರು. ಮಳೆ ಕಾಲದಲ್ಲ ಕತ್ತಲೆಯಲ್ಲಿ ದಿಢೀರಂತ ತೋಚಿದ ಆ ದೊಡ್ಡ ರೂಪವನ್ನು ಕಂಡು ಸಂಚುಕಾರಗಳಿಬ್ಬರೂ ಶಾಕಾಗಿ ನಿಂತುಬಿಟ್ರು. ನಾನೇ ತಾನೇ ಯಮನಿಗ ಅಣ್ಣ ಅಂತ ಹೇಳಿಬಿಟ್ಟು ಪಳವೇಟೆಯರು ನಗಿದ್ರು. ಆ ಗಂಭೀರವಾದ ನಗುವಿನವಲಿ ಆ ವನ ಪ್ರದೇಶ ಪೂರಾನು ನಡುನಡುಗೆ ಮಾಡೋಕ್ಕಾಗಿತ್ತು. ಬಂದವರು ಪಳವೇಟೆಯರಂತ ಗೊತ್ತಾದ ಮೇಲೆ ರವಿದಾಸ ದೇವರಾಳ ಇಬ್ಬರೂ ತಪ್ಪಿಸಿ ಓಡಕ್ಕೆ ನೋಡಿದರು. ಆದರೆ ಪಳವೇಟೆಯರು ಅದಕ್ಕೆ ಜಾಗ ಕೊಟ್ಟಿಲ್ಲ. ತಮ್ಮ ಉದ್ದವಾದ ಕೈಗಳಿಂದ ಇಬ್ಬರನ್ನೂ ಹಂಗೆ ಹತ್ತಿಸಿ ಇಬ್ಬರನ್ನ ಹಿಡಿದು ನಿಲ್ಲಿಸಿದ್ರು. ಅವರ ಬಲಗೈ ರವಿದಾಸನ ಕತ್ತನ್ನು ಹಿಡಿದಿತ್ತು, ಎಡಗೈ ದೇವರಾಳನ ಒಂದು ಹೆಗಲನ್ನು ಹಿಡಿಸಿತ್ತು. ವಜ್ರಾಯುಧಕ್ಕಿಂತ ತುಂಬ ಶಾರ್ಪಾಗಿದ್ದ ಆ ಕೈಗಳನ್ನು ಹಿಡಿಗಳು ಅವರು ಇಬ್ಬರನ್ನ ತಿಕ್ಕು ಮುಕ್ಕಾಡೆ ಹಾಗೆ ಮಾಡಿಬಿಡ್ತು. ಎಷ್ಟು ತಾನೇ ಕೈಯಲ್ಲಿ ಬಲ ಇದ್ರೂ ಇಬ್ಬರನ್ನೇ ಏಕಕಾಲದಲ್ಲಿ ಸಮಾಳಿಸೋಕ್ಕಾಗಲ್ಲ ಅಂತ ಅಂದ್ಕೊಂಡು ಪಳವೇಟೆಯರು ದೇವರಾಳನ ತಲೆ ಕುಪ್ರೆ ಕೆಳಗಡೆ ಬೀಳುವ ಹಾಗೆ ಕೆಳಗೆ ತಳ್ಳಿದರು. ಕೆಳಗೆ ಬಿದ್ದವನು ಬೆನ್ನಲ್ಲಿ ಒಂದು ಕಾಲನ್ನು ಊನಿ ಇಟ್ಕೊಂಡು ರವಿದಾಸನ ಕತ್ತನ್ನು 2 ಕೈಗಳಿಂದ ಒಡೆಯೋಕ್ಕೆ ಶುರು ಮಾಡಿದರು. ಹಂಗೆ ಹಿಸುಕಕ್ಕೆ ಶುರು ಮಾಡಿದರು. ಆದರೆ ದೇವರಾಳ ಸುಮ್ಮನೆ ಇದ್ದಿಲ್ಲ. ಅವನ ಈ ಸೊಂಟದಲ್ಲಿ ಸಿಕ್ಕಿದ್ದ ಕತ್ತಿಯನ್ನು ಶ್ರಮಪಟ್ಟು ಎತ್ತು ತನ್ನನ್ನು ಒದ್ದುಕೊಂಡಿದ್ದ ಕಾಲಿನಿಂದ
ಚುಚ್ಚಕ್ಕೆ ನೋಡ್ದ. ಪಳುವೇಟರೆ ಅದನ್ನು ತಿಳ್ಕೊಂಡ್ರು. ಇನ್ನೊಂದು ಕಾಲಿಂದ ಅವನೊಡ ಕೈ ಕೈಯನ್ನು ಹೋಗಿ ಬಲವಾದ ಒಂದು ಒದೆ ಕೊಟ್ಟರು. ಕತ್ತಿ ತುಂಬ ದೂರದಲ್ಲಿ ಹೋಗಿ ಬಿತ್ತು. ದೇವರಾಳನ ಒಂದು ಕೈಯನ್ನು ಹಂಗೆ ಕಿತ್ತು ಬೀಳೋ ಹಾಗೆ ಜೀವನ ಇಲ್ಲದೆ ಹೋಯಿತು. ಆದರೆ ಅದೇ ಸಮಯದಲ್ಲಿ ಅವನ್ನ ಒತ್ತಿಸ್ಕೊಂಡಿದ್ದ ಕಾಲು ಸ್ವಲ್ಪ ಜಾರಿತು. ದೇವರಾಳ ಚಟ್ಟೆಂದು ಹಂಗೆ ಬೆಂಡ್ ಮಾಡಿಕೊಂಡು ಬಂದು ಹೊರಗೆ ಬಂದು ಜಂಪ್ ಮಾಡಿ ಎದ್ದ. ಕೈಯಲ್ಲಿ ಒದೆ ಬೀಳದೇ ಇರುವ ಕೈಯಿಂದ ಮುಷ್ಟಿಯಿಂದ ಪಳುವೇಟರೆಯನ್ನು ನೋಡಿ ಗುದ್ದಕ್ಕೆ ಶುರು ಮಾಡಿದ. ಆ ಗುದ್ದುಗಳು ದೊಡ್ಡ ಕಲ್ಲಿನ ಗೋಡೆ ಮೇಲೆ ಬೀಳುವ ಹಾಗೆ ಆಯಿತು. ಚುಚ್ಚಿದ ದೇವರಾಳನ ಕೈ ತಾನೇ ನೋಯಿತು. ಅದನ್ನು ಇನ್ನೊಂದು ಕೈ ಹಾಗೆ ಆಗ್ಬಿಡತ್ತೋ ಅಂತ ಅನಿಸಿತ್ತು. ಇದಕ್ಕೆ ಮಧ್ಯೆ ರವಿದಾಸ ತನ್ನ ಕತ್ತಿನಲ್ಲಿ ಇದ್ದಿದ್ದ ಪಳುವೇಟರನ ಕೈಗಳನ್ನು ಬಿಡುಗಡೆ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ. ಯಾವುದು ಫಲಿತ ಆಗಿಲ್ಲ. ಮುದುಕನ ಕಬ್ಬಣದ ಹಿಡಿ ಸ್ವಲ್ಪನೂ ತಡೆದಿಲ್ಲ. ರವಿದಾಸನ ಕಣ್ಣುಗಳು ಹಾಗೇ ಹೊರಗೆ ಬರೋಕ್ಕೆ ಶುರುವಾಯಿತು. ಬಾಯಿಂದ ಒದರಿಕೊಂಡೆ, ದೇವರಾಳ ಬೇಗ ಬೇಗ ದೇವಸ್ಥಾನ ಮೇಲೆ ಹತ್ತು, ಮಂಟಪವನ್ನು ಕೀಳಕ್ಕೆ ತಳ್ಳು ಅಂತಂದ. ದೇವರಾಳ ತಕ್ಷಣ ಹಾರಿ ಹೋಗಿ ಪಳಿಪಡೆ ದೇವಸ್ಥಾನದ ಮಂಟಪದಲ್ಲಿ ಹತ್ತಿದ್ದಾನೆ. ಅಲ್ಲಿ ಮಂಟಪದಲ್ಲಿ ಒಂದು ಕಡೆ ಒಡೆದೋಗಿ ಇನ್ನೂ ಸ್ವಲ್ಪ ಜಾರಿದರೂ ಕೆಳಗೆ ಬೀಳುವ ಹಾಗೆ ಇದ್ದಿತ್ತು. ಅದನ್ನು ಮುಂಚೆನೇ ಅವರುಗಳು ಗಮನಿಸಿದರು. ರವಿದಾಸ ಅದನ್ನೇ ತಾನೇ ಹೇಳ್ತಾನೆ ಅಂತ ಹೇಳಿ ದೇವರಾಳ ತಿಳ್ಕೊಂಡ. ಮಂಟಪದಲ್ಲಿ ಒಡೆದಿದ್ದ ಭಾಗವನ್ನು ತಾನು ಮಿಕ್ಕಿದ್ದ ಬಲವೆಲ್ಲ ಪ್ರಯೋಗ ಮಾಡಿ ಜರುಗಿಸಿ ತಳ್ಳಿದ. ಅದು ಬೀಳುವಾಗ ಅದನ್ನ ಜೊತೆ ಮರ ಒಂದನ್ನು ಸೇರಿ ತಳ್ಳಿಕೊಂಡು ಬಿದ್ದಿತ್ತು. ಪಳುವೇಟರೆ ಮೇಲೆಯಿಂದ ಮಂಟಪ ಜಾರಿ ಬೀಳೋ ಹಾಗೆ ಬೀಳೋದನ್ನು ತಿಳ್ಕೊಂಡ್ರು. ಒಂದು ಕೈಯನ್ನು ರವಿದಾಸನ ಕತ್ತಿಲಿಂದ ಎತ್ತಿ ಮೇಲೆಯಿಂದ ಬೀಳುವ ಮಂಟಪವನ್ನು ಹಂಗೆ ತಾಳ್ಕೊಳ್ಳೋಕ್ಕೆ ನೋಡಿದರು. ರವಿದಾಸ ಆವಾಗ ದೊಡ್ಡದಾಗಿ ಟ್ರೈ ಮಾಡಿ ಅವರ ಹಿಡಿಯಿಂದ ತಪ್ಪಿ ಆ ಕಡೆ ಜರುಗಿದ. ಮಂಟಪನೂ ಪಳುವೇಟರೆಯ ಮೇಲೆ ಬಿತ್ತು. ಪಳುವೇಟರೆಯರು ತಲೆಯಲ್ಲಿ ಬಿತ್ತು ಹಂಗೆ ನೆನಪು ತಪ್ಪಿದರು. ಇಷ್ಟರಲ್ಲಿ 11ನೇ ಸಂಚಿಕೆ ಮುಗಿಯಿತು.